ಹಿಜಬ್ ಬೇಕು ಅಂತ ಕೇಳದಿದ್ರೂ ಕೂಡ ಸರ್ಕಾರ ಆದೇಶಿಸಿದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರ ಆದೇಶವನ್ನ ವಾಪಸ್ ಪಡಿಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮತೀಯ ಭಾವನೆ ಮೂಡಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಗೊಂದಲವನ್ನ ತಂದೊಡ್ಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ನಿಲ್ಲಿಸಬೇಕು, ಆದೇಶವನ್ನ ವಾಪಸ್ ಪಡಿಬೇಕು ಅಂಥೇಳಿ ಬಿಜೆಪಿಯ ಮತ್ತೊಬ್ಬ ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಸರ್ಕಾರದ ನಡೆಯನ್ನ ಟೀಕಿಸಿದ್ದಾರೆ. ಬಹಳ ದುರ್ದೈವದ ಸಂಗತಿ ಅಂದರೆ ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಯಾರೂ ಕೇಳಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತೆ ಈ ವಿವಾದವನ್ನು ಮುನ್ನೆಲೆಗೆ ತರಬೇಕು. ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಘರ್ಷಣೆ ಏನಿತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡುವಂಥದ್ದಾಗ್ತದೆ. ಎಷ್ಟೇ ಮಾಡಿದರೂ ಕೂಡ ಇದನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತೇನು ನಿನ್ನೆ ಅವರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಸ್ಪಷ್ಟವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಇದಕ್ಕೆ ಹೋರಾಟದ ರೂಪುರೇಷೆಗಳು ಕೂಡ ಆಗೇ ಆಗ್ತಾವೆ. ಡೆಫಿನೆಟ್ಲಿ ಇವತ್ತು ಅನೇಕ ಹಿಂದೂಪರ ಸಂಘಟನೆಗಳು ಎದ್ದಿದ್ದಾವೆ. ಇವತ್ತು ಆರಾಮಾಗಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ವಿನಾಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಚಿವರು ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತರು ಮಾನ್ಯ ಸಚಿವರಾಗ್ತಾರೆ ಅನ್ನೋಂಥ ಸ್ಪಷ್ಟತೆ. ಹೀಗಾಗಿ ಏನು ಇವತ್ತು ತಾವು ನಿರ್ಣಯ ಮಾಡಿದಾರೆ ತಕ್ಷಣ ಆ ನಿರ್ಣಯವನ್ನು ಹಿಂದೆ ತೆಗೆದುಕೊಳ್ಳುವ ಮುಖಾಂತರ ನ್ಯಾಯಾಲಯ ಹಿಂದೆ ಏನು ತೀರ್ಪನ್ನು ಎತ್ತಿ ಹಿಡಿದಿತ್ತು ಅದೇ ತೀರ್ಪನ್ನೇ ಕೆಲಸ ಮಾಡಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ನೋಡಿ, ಡೆಫಿನೆಟ್ಲಿ ಇವತ್ತು ಒಂದು ಸಲ ಕೋರ್ಟ್ ಆದೇಶ ಮಾಡಿದ ಮೇಲೆ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ಯಾವುದೇ ಕಷ್ಟಕ್ಕಾದರೂ ಕೂಡ ಅದನ್ನು ಪಾಲನೆಯನ್ನು ಮಾಡಬೇಕಾಗಿತ್ತು.